ಸಹಜ ಪ್ರಕೃತಿ ನಿಯಮದ ಪ್ರಕಾರ ದೇವೇಗೌಡರನ್ನ ಇವತ್ತು ನಮ್ಮ ಜನ ತಿರಸ್ಕಾರ ಮಾಡಿದ್ದಾರೆ. ಅವರ ಈ ಹೋರಾಟದಲ್ಲಿ ಸಾಮಾಜಿಕ ಕಳಕಳಿ ಇರಲಿಲ್ಲ, ಸ್ವಾರ್ಥ ಇತ್ತು. ವಂಶ ಪಾರಂಪರ್ಯರ ಆಡಳಿತವನ್ನು ಮುಂದುವರಿಸಬೇಕು ಅಂತೇಳಿ ಅವರ ಏನು ಒಂದು ಅಂತರಂಗದಲ್ಲಿ ಕೂಗಿತ್ತಲ್ಲ, ಅದಕ್ಕೆ ಜನ ಇವತ್ತು ಗೌರವ ಕೊಡಲಿಲ್ಲ. ಅವ್ರನ್ನ ಜನ ಇವತ್ತು ತಿರಸ್ಕರಿಸೋದ್ರ ಮುಖಾಂತರ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. JDS BJP ಮೈತ್ರಿ ವರ್ಕೌಟ್ ಆಗಲ್ಲ. ಒಂದು, ಕುಮಾರಸ್ವಾಮಿ ಅವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ, ಯಡಿಯೂರಪ್ಪನವರು ಅವ್ರ ಮಗನ ಬೆಳೆಸಬೇಕು ಅಂತ ಅಜೆಂಡಾ. JDS BJP ಮೈತ್ರಿನೇ ವರ್ಕೌಟ್ ಆಗಿಲ್ಲ, ಆಗೋದಿಲ್ಲ ಇನ್ ಮುಂದೆ ಅಂತ ಹೇಳ್ಬಿಟ್ರು ರವಿಚಂದ್ರೇಗೌಡ್ರೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಇದೇ ಯೋಗೇಶ್ವರ್ ಏನ್ ಹೇಳಿದ್ರು, ಕಾಂಗ್ರೆಸ್ ಜೊತೆಗೆ ಕಾಂಗ್ರೆಸ್ ಮತ್ತು JDS ಮೈತ್ರಿ ವರ್ಕೌಟ್ ಆಗಲ್ಲ, JDS BJP ಮೈತ್ರಿ ವರ್ಕೌಟ್ ಆಗುತ್ತೆ. ಆದ್ರಿಂದ ಏನ್ DK ಶಿವಕುಮಾರ್ ಬಗ್ಗೆ ಅವತ್ತು ಬೇಕಾದಷ್ಟು ಆರೋಪಗಳು ಮಾಡಿದ್ರು, ತುಂಬಾ ಆರೋಪಗಳು ಮಾಡಿದ್ರು. ಅಂತ ಒಂದು ಸಂದರ್ಭದಲ್ಲಿ ಈಗ ಸಡನ್ ಆಗಿ ಯಾವಾಗ ಟಿಕೆಟ್ ಸಿಕ್ಲಿಲ್ಲ ಅಂದಾಗ ಪೂರ್ತಿ ಉಲ್ಟಾ ಮಾತಾಡ್ತಾ ಇದ್ದಾರೆ. ತಮಗೆ ಆಕಸ್ಮಿಕವಾಗಿ ಗೆಲುವು ಸಿಕ್ಕಿರ್ಬೋದು, ಅಲ್ಲಿ ಸ್ಥಳೀಯ ಅನ್ನೋ ಒಂದು ಕಾರಣಕ್ಕೆ ಗೆಲುವು ಸಿಕ್ಕಿರ್ಬೋದು, ಆದರೆ ಅಷ್ಟಕ್ಕೇನೆ ಅವರು ಉಬ್ಬೇರಿಸ್ಕೋಬೇಕಾಗಿಲ್ಲ. ಇದು ಒಂದು ತಾತ್ಕಾಲಿಕ ಗೆಲುವು. ನಿಖಿಲ್ ಇಲ್ಲಿಗೆ ಬಂದು ಪ್ರಥಮ ಬಾರಿಗೆ ಕಂಟೆಸ್ಟ್ ಮಾಡಿದ್ದಾರೆ. ಅಲ್ಲಿಗೆ ಎಲ್ಲ ಕಂಪ್ಲೀಟ್ ಅವ್ರ ತಂದೆ ಮಂತ್ರಿ ಶಾಸಕರಾಗಿರಬಹುದು, ಆದರೆ ನಿಖಿಲ್ ಕುಮಾರಸ್ವಾಮಿಗೆ ಅದು ಮೊದಲನೇ ಚುನಾವಣೆ ಅಲ್ಲಿ. ಸೊ ಚನ್ನಪಟ್ಟಣದಲ್ಲಿ ಅವ್ರಿಗೆ ಎಲ್ಲ ರೀತಿ ಮತದಾರರು ಇನ್ನೂ ಪರಿಚಯ ಆಗಬೇಕಾಗಿತ್ತು. ಯುವಕನಿದ್ದಾನೆ, ಮುಂದಿನ ದಿನಗಳಲ್ಲಿ ಅವ್ರು ಒಳ್ಳೇದಾಗುತ್ತೆ. ಆದರೆ ಯೋಗೀಶ್ವರು ಕಳೆದ ಬಾರಿ MP ಚುನಾವಣೆಯಲ್ಲಿ ಕೆಲವು ಗೆದ್ದುಬಿಟ್ಟೆ ಅಂದ್ಬಿಟ್ಟು ಮಾತನಾಡೋದಲ್ಲ, ಏನು ಮಾತಾಡೋದು DK ಶಿವಕುಮಾರ್ ಬಗ್ಗೆ, DK ಸುರೇಶ್ ಬಗ್ಗೆ. ಆಮೇಲೆ DK ಸುರೇಶ್ ಅವರು ಇವತ್ತು ಇಡೀ ಸರ್ಕಾರ ಬಂದು ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಪಕ್ಷ ಮುಂದೆ ಬಂದಿದೆ. ನಾನು ಯಾವತ್ತಿದ್ರೂ ಶಿಗ್ಗಾಂವ್ ಸವಣೂರು ಜನತೆ ಒಳ್ಳೇದಾಗಲಿ, ಇನ್ನು ಅಭಿವೃದ್ಧಿ ಕೆಲಸಗಳು ಮುಂದುವರಿಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಕಾರಣಗಳನ್ನು ನಾವೀಗ ಕೂತ್ಕೊಂಡು ಬೂತ್ ವೈಸು ನಾವು ಲೆಕ್ಕಾಚಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಮುಂದುವರಿಸ್ತೀವಿ. ಖಂಡಿತ ನಾನು ಹೇಳಿದ್ನಲ್ಲ, ಹಣದ ಸುರಿಮಳೆ, ಹಣದ ಹೊಳೆ ಸುರಿಮಳೆಯನ್ನು ಉಪಯೋಗಿಸ್ಕೊಂಡು ಇವತ್ತು ಕಾಂಗ್ರೆಸ್ ಅದೇ ಎಲ್ಲ ಅನಾಲಿಸಿಸ್ ಮಾಡ್ತೀನಿ. ನಾವು ನಮ್ಮ ಟೀಮನ್ನು ಕೂತ್ಕೊಂಡು ನಾವೆಲ್ಲ ಹಿರಿಯರು ಎಲ್ಲ ಯುವಕರನ್ನೆಲ್ಲ ಕರ್ಕೊಂಡು ಅನಾಲಿಸಿಸ್ ಮಾಡಿ ಅದರದ್ದು ಏನು ಪರಿಣಾಮ ಬಿದ್ದಿದೆ ಅಂತ ನಾವು ಅನಾಲಿಸಿಸ್ ಮಾಡ್ತೀವಿ. ಸರ್, ನಾಳೆ ತಮ್ಮ ಕೆಲಸವನ್ನು ಕ್ಷೇತ್ರ ಸಂಚಾರ ಮಾಡ್ತೀರಿ ಸರ್? ಸರ್, ನಾಳೆಯಿಂದ ಕ್ಷೇತ್ರ ಸಂಚಾರ ಮಾಡ್ತೀರಿ? ಭರತ್ ರೈಟ್. ಪ್ರಕಾಶ್ ರಾಥೋಡ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಕ್ಷಮೆ ಇರಲಿ, ಸ್ವಲ್ಪ ತಡವಾಗಿ ನಿಮ್ಮನ್ನು ಮಾತನಾಡಿಸ್ತಾ ಇದ್ದೀವಿ. ನಾವು ಈಗಷ್ಟು ಒಂದು ಬ್ರೇಕಿಂಗ್ ಪ್ಲೇ ಮಾಡಿದ್ವಿ. ಸಿದ್ದರಾಮಯ್ಯನವರಿಗೆ ಶಕ್ತಿವರ್ಧನೆ ಆಯ್ತಾ ಈ 3 ಚುನಾವಣೆಗಳ ರಿಸಲ್ಟ್ ಅಂತೇಳಿ, ಮೂಡ ಇತ್ಯಾದಿ ಹಗರಣಗಳ ಆರೋಪ, ಕುರ್ಚಿನೇ ಕಳ್ಕೊಂಡ್ ಬಿಡ್ತಾರೆ ಅನ್ನೋ ರೀತಿಯ ವಿರೋಧ ಪಕ್ಷಗಳ ಆರೋಪ. ಈಗ ಮೊದಲನೇದಾಗಿ ಇದು ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಯೋಚನೆ ಮಾಡಿದ್ದೆ, ಏನೋ ದೇವೇಗೌಡರ ಈ ಒಂದು ಹಠ ಛಲ ರೋಷ ನೋಡಿದ್ರೆ ಏನಪ್ಪ ಈ ಒಂದು ಇಳಿ ವಯಸ್ಸಿನಲ್ಲಿ ಗೌಡರು ಇಷ್ಟೆಲ್ಲ ಬಡಬಡಾಯಿಸ್ತಾರೆ ಅಂತೇಳಿ ಸೊಪ್ಪ ಆಗ್ತಿಲ್ಲ. ಮಂಡ್ಯ ಒಳ್ಳೆ ಅವಕಾಶ ಮಾಡಿ ಅವನು MP ಮಾಡ್ಬೋದಾಗಿತ್ತು. ತಾನು MP ಆಗಬೇಕು, ತಾನು ಸೆಂಟ್ರಲ್ ಮಿನಿಸ್ಟರ್ ಆಗಬೇಕು, ದುರಾಸೆಗೆ ಇವತ್ತು ಮಗನನ್ನು ಬಲಿ ಕೊಟ್ರಷ್ಟೇ. ಅವನಿಗೆ ಮಗ ಬಲಿ ಪಶು. ನಿಖಿಲ್ಗೆ ಒಳ್ಳೇದಾಗ್ಲಿ. ಇನ್ನೂ ಕ್ಷಮೆ ಇರಲಿ ಸರ್, ಅದೊಂದು ಸರಿಯಾಗಿ ಬೈಟ್ ಬರೋವರೆಗೂ ಇನ್ ಪ್ಲೇ ಮಾಡೋದಿಲ್ಲ. ಕ್ಷಮೆ ಇರಲಿ ಪ್ರಕಾಶ್ ಸರ್, ಕಂಟಿನ್ಯೂ ಮಾಡಿ ಸರ್. ಈಗ ನಾನು ಹೇಳ್ತಾ ಇದ್ದೆ, ಇದು ಕಾಂಗ್ರೆಸ್ ಪಕ್ಷ 3 ಚುನಾವಣೆಯಲ್ಲಿ ಗೆದ್ದು ನಮ್ಮ ರಾಜ್ಯದ ಜನತೆ ಒಂದು ಸಂದೇಶ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ನುಡಿದಂತೆ ನಡೆದಿದ್ದೀವಿ, ಗ್ಯಾರಂಟಿಗಳನ್ನು ಅನುಷ್ಠಾನ ಮಾಡಿದ್ದೀವಿ, ಒಳ್ಳೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ. ಈ ಒಂದು ಸಂದೇಶ ಇವತ್ತು ನಮ್ಮ ರಾಜ್ಯದ ಜನತೆ ಕೊಟ್ಟಿದ್ದಾರೆ. ಅದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಪಾತ್ರನೂ ದೊಡ್ಡದಾಗಿದೆ, KPCC ಅಧ್ಯಕ್ಷರು, ಉಪಮುಖ್ಯಮಂತ್ರಿಯ ಪಾತ್ರ ದೊಡ್ಡದಾಗಿದೆ. ಪ್ರತಿಯೊಂದು ಕಾರ್ಯಕರ್ತರು, ಒಬ್ಬ ಲೀಡರಿಂದ ಹಿಡಿದು ಒಬ್ಬ ಸಾಮಾನ್ಯ ಕಾರ್ಯಕರ್ತರವರೆಗೂ ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಿದ್ದೀವಿ. ನಾವು ಯಾವುದೇ ಥರವಾದಂಥ ಪ್ರಯತ್ನವನ್ನು ನಾವು ಬಿಡಲಿಲ್ಲ. ಎಲ್ಲಿ ಬೂತ್ ಮಟ್ಟದಲ್ಲಿ ಎಂಥ, ಈಗ ನಾನು ಉದಾಹರಣೆಗೆ ಸಿಗ್ಗಾಂವಲ್ಲಿ ಒಂದು
ಒಂದು ಪಂಚಾಯತಿಯ ಇನ್ಚಾರ್ಜ್ ಹಾಕಿದ್ರು. ಆ ಥರ ಇಡೀ ರಾಜ್ಯದ ಎಲ್ಲ ಮುಖಂಡರು ಒಂದೊಂದು ಪಂಚಾಯತಿಗೆ ಹೋಗಿ ಬೂತ್ ಮಟ್ಟದಲ್ಲಿ ಹೋಗಿ ಕೆಲಸ ಮಾಡಿದ್ದೀವಿ. ಇದು ಜನರ ನಮ್ಮ ಕಾರ್ಯಕ್ರಮಗಳನ್ನು ಮೆಚ್ಚಿ ಇವತ್ತು ಇವರು ಸಾಕಷ್ಟು ದುಡ್ಡಿನ ಬಗ್ಗೆ ಪ್ರಸ್ತಾಪ ಮಾಡ್ತಾರೆ. ನಾನು ಶಿಗ್ಗಾಂವಲ್ಲಿದ್ದೆ. ನಾನು ಹೇಳ್ತೀನಿ, ಇವತ್ತು ನಮ್ಮ ಪಕ್ಷಕ್ಕಿಂತ ಜಾಸ್ತಿ ಹಣ ಬಿಜೆಪಿಯವರು ಖರ್ಚು ಮಾಡಿದ್ದಾರೆ. ಬಿಜೆಪಿಯವರು ಖರ್ಚು ಮಾಡಿದ್ದಾರೆ. ಶಿಗ್ಗಾಂವಲ್ಲಿ ಹಣದ ಹೊಳೆ ಅಲ್ಲಿನೂ ಎಲ್ಲರಿಗಿಂತ ಜಾಸ್ತಿ ಆಗಿದೆ. ಆದರೆ ಜನ ನಮಗೆ ಕೈ ಬಿಡಲಿಲ್ಲ, ನಮ್ಮ ಜೊತೆಗಿದ್ರು. ನಾನು ಅಲ್ಲೇ 15 ದಿವಸ ಅಲ್ಲೇ ಇದ್ದೆ. ಅಲ್ಲಿಂದ ವಾಸ್ತವಾಂಶ ನೋಡಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಆದರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷ ಮುಖಂಡರಿಗೆ ಮತ್ತು ಕಾರ್ಯಕರ್ತರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದರೆ ಅವರು ಹಗಲು ರಾತ್ರಿ ಶ್ರಮಪಟ್ಟು ಈ ಒಂದು ಕೆಲಸವನ್ನು ಮಾಡಿ ಸುಮಾರು 83,000ಕ್ಕೆ ಅಧಿಕ ಮತಗಳನ್ನು ಪಡೆದಕ್ಕೆ ಅವರೇ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಆ್ಯಕ್ಚುಲಿ ಸೋಲ್ ಅಂತ ಭಾವಿಸ್ಕೊಳ್ಳಲ್ಲ. ಯಾಕಂದರೆ ಸಂತೋಷ್ ಲಾಡ್ ಮತ್ತು ತುಕಾರಾಮ್ ಅವ್ರ ವಿರುದ್ಧ ನಾವು ಚುನಾವಣೆ ಮಾಡಿಲ್ಲ. ಸ್ವತಃ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ನಾವು ಚುನಾವಣೆ ಮಾಡಿರೋದು. ಅವರು ಬಂದು ಸತತ 4 ದಿನ ಕೂತು 18ರಿಂದ 19 ಸಭೆಗಳನ್ನು ಮಾಡಿದರು. ಅನೇಕ ಸಚಿವರು ತಂದು ಅಕ್ರಮವಾಗಿ ಹಣವನ್ನು ಹಂಚಿ ಸಿಕ್ಕಾಪಟ್ಟೆ ಹಣದ ಒಳನೇ ಹರಿಸಿದರು. ಹಾಗಾಗಿ ಇವತ್ತು ಅವರ ಅಧರ್ಮ ಗೆದ್ದಿರ್ಬೋದು, ಧರ್ಮ ಇವತ್ತಿಲ್ಲ ನಾಳೆ ಗೆದ್ದೇ ಗೆಲ್ಲುತ್ತೆ. ನಾನು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಸಾಹೇಬರು ಮತ್ತು ನಮ್ಮ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅಣ್ಣನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಅಣ್ಣನವರು ಮತ್ತು ನಮ್ಮ ಜನಾರ್ದನ್ ರೆಡ್ಡಿ ಅಣ್ಣನವರಿಗೆ ಪಾರ್ಟಿ ಟಿಕೆಟ್ ಘೋಷಣೆ ಮಾಡಿದಾಗ ಸಂಡೂರು ವಿಧಾನಸಭಾ ಕ್ಷೇತ್ರ ಗೆದ್ದು ತಗೊಂಬಂದು ಪಕ್ಷಕ್ಕೆ ಒಂದು ಗೆಲುವನ್ನು ಅರ್ಪಿಸುತ್ತೆ ಅಂತ ನಾನು ಹೇಳಿದ್ದೆ. ಇವತ್ತು ನನ್ನ ಮಾತು ಪ್ರಕಾರ ನಾನು ಸೋತಿದ್ದೀನಿ. ಸೋಲನೆ ಹೊಣೆ ಹೊತ್ತು ನಾನೇ ಹೊಣೆ ಹೊತ್ತಿದ್ದೀನಿ. ಹಂಗಾಗಿ ಅವರಲ್ಲಿ ನಾನು ಕ್ಷಮೆಯನ್ನು ಕೇಳ್ತಾ ಮತ್ತು ನಮ್ಮ ಸಂಡೂರು ವಿಧಾನಸಭಾ ಕ್ಷೇತ್ರ ಎಲ್ಲ ಕಾರ್ಯಕರ್ತರನ್ನು ಧನ್ಯವಾದವನ್ನು ತಿಳಿಸೋಕ್ಕೆ ಇಷ್ಟಪಡ್ತದೆ. ಇವಿಷ್ಟು ಬಂಗಾರು ಹನುಮಂತವರ ಮಾತುಗಳು. ನಾನು ಸಂಡೂರು ಕ್ಷೇತ್ರವನ್ನು ಅರ್ಪಿಸ್ತೇನೆ ಅಂತಕ್ಕಂಥ ಮಾತು ಕೊಟ್ಟಿದ್ದೆ. ಆದರೆ ಇವತ್ತು ನಾನು ಸೋತಿದ್ದೀನಿ, ಇದಕ್ಕೆ ನೇರ ಹೊಣೆ ನಾನೇ ಹೊರ್ತೀನಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಶಿಗ್ಗಾಂವಿಯಲ್ಲಿ ಬಿಜೆಪಿ ಕೈ ಬಿಟ್ಟ ಪಂಚಮಸಾಲಿ ಮತದಾರರು. ಸತೀಶ್ ಜಾರಕಿಹೊಳಿ ಗ್ರೌಂಡ್ನಲ್ಲಿ ಮಾಡಿದ ರಣತಂತ್ರ ಇಲ್ಲಿ ವರ್ಕೌಟ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಚನ್ನಪಟ್ಟಣದಲ್ಲಿ JDS ಬೆನ್ನಿಗೆ ಒಕ್ಕಲಿಗ ಮತಗಳು ನಿಂತಿಲ್ಲ. ಇನ್ನು ಚನ್ನಪಟ್ಟಣ ನಗರ ಭಾಗದಲ್ಲಿ JDS ಜಾದುವನ್ನ ಮಾಡಿಲ್ಲ. 3 ತಿಂಗಳಿಂದ DK ಶಿವಕುಮಾರ್ ಅವರು ನೀಡಿದ ಅಭಿವೃದ್ಧಿ ಸ್ಕೀಮ್ ಇಲ್ಲಿ ವರ್ಕೌಟ್ ಆಗಿದೆ. ಒಂದು ಕಡೆ ಶಿಗ್ಗಾಂವಿಯಲ್ಲಿ, ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲಿ, ಎರಡೂ ಭಾಗದಲ್ಲೂ ಕೂಡ. ಹೆಸರೇನು? ಅನಸ್. ನಿಂಗೆ ಗೊತ್ತಿತ್ತಾ ಅಪ್ಪ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್? ಖುಷಿ ಆಗ್ತಾ ಇದೆಯಾ? ಖುಷಿ ಆಗುತ್ತದೆ. ಅಲ್ಲ, ನೀನೀಗ MLA ಮಗ, ಜನಗಳ ಜೊತೆ ಇದೆಯಾ, ಏನ್ ಅನಿಸ್ತಾ ಇದೆ? ಖುಷಿ ಅನ್ಸಾಕತ್ತಿದೆ. ಖುಷಿ ಅನಿಸ್ತಾ ಇದೆ. ಎಲ್ಲ ಫ್ರೆಂಡ್ಸಾ? ಎಲ್ಲ ಫ್ರೆಂಡ್ಸ್. ಈಗ ಅಪ್ಪಂಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಈಗ ಯಾವ ತರ ಕೆಲಸ ಮಾಡ್ಬೇಕು ಅಂತ ಹೇಳ್ತೀಯ ಅಪ್ಪಂಗೆ? ಮಗಾಗಿ ಅಪ್ಪ ಚಲೋ ಕೆಲಸ ಮಾಡ್ತಾರೆ ಚಲೋ ಕೆಲಸ ಮಾಡ್ತಾರೆ. ಎಲ್ಲ ಕೆಲಸ ಮಾಡ್ತಾರೆ. ಓಕೆ, ಎಸ್, ಇವಿಷ್ಟು ಯಾಸಿರ್ ಖಾನ್ ಪಠಾಣ್ ಅವರ ಪುತ್ರ ಹಸನ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆ ಅಶ್ವಥ್, ರಿಪಬ್ಲಿಕ್ ಕನ್ನಡ, ಹಾವೇರಿ. ಗಮನಿಸಿದ್ವಿ ಹಿಸ್ಟ್ರಿ ಅಲ್ಲಿ ಕ್ರಿಯೇಟ್ ಆಗಿರೋದು. ಶಿಗ್ಗಾಂವಿಯಲ್ಲಿ 3 ದಶಕದಿಂದ ಆಗದೆ ಇರೋ ಕೆಲಸ ಈಗ ಕಾಂಗ್ರೆಸ್ ಅಲ್ಲಿ ಮಾಡಿದೆ. ಯಾಸಿರ್ ಪಠಾಣ್ ಅವರಿಗೆ ನೋ ಡೌಟ್ ಡಬಲ್ ಸಂಭ್ರಮ. ಇನ್ವೇ ಬೆಳಗ್ಗೆ 6ರಿಂದ 12 ಗಂಟೆ 12:30ವರೆಗೂ ಇನ್ಫ್ಯಾಕ್ಟ್ ನಾನ್ ಸ್ಟಾಪ್ ಲೈವ್ ಕವರೇಜ್ ಇತ್ತು. ಒಂದು ಕ್ವಿಕ್ ಕಮರ್ಷಿಯಲ್ ಬ್ರೇಕ್ಗೆ ಹೋಗ್ಲೇಬೇಕಾದ ಅನಿವಾರ್ಯತೆ. ಚಿಕ್ಕ ಬ್ರೇಕ್ ಆದ್ಮೇಲೆ ಗೆಲುವಿನ ಸಂಭ್ರಮಾಚರಣೆ, ಸೋಲಿನ ಪರಾಮರ್ಶೆ, ಜೊತೆಗೆ ಒಂದಿಷ್ಟು ವಿಶ್ಲೇಷಣೆ ಮುಂದುವರಿಯುತ್ತೆ ಬ್ರೇಕ್ ಆದ್ಮೇಲೆ.